ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮಿಳುನಾಡಿನ ಪನ್ನೈಪುರಂ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಸಾಮಾನ್ಯ ಹುಡುಗನೊಬ್ಬ ತನ್ನ ಸಂಗೀತ ಪ್ರತಿಭೆಯಿಂದ ಭಾರತೀಯ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿದ. ಜನಪದ ಸಂಗೀತದ ಸೊಗಡನ್ನು ಪಾಶ್ಚಾತ್ಯ ಸಂಗೀತದ ವೈಭವದೊಂದಿಗೆ ಬೆರೆಸಿ ಹೊಸ ಸಂಗೀತ ಕ್ರಾಂತಿಗೆ ನಾಂದಿ ಹಾಡಿದ ವ್ಯಕ್ತಿಯೇ ಇಳಯರಾಜ. ಭಾರತೀಯ ಚಲನಚಿತ್ರ ಸಂಗೀತದ ಇತಿಹಾಸವನ್ನು 2 ಭಾಗಗಳಾಗಿ ವಿಂಗಡಿಸ್ತಾರೆ. ಅದು ಇಳೆಯರಾಜ ಬರುವ ಮೊದಲು ಮತ್ತು ಇಳೆಯರಾಜ ಬಂದ ನಂತರ. ಅಷ್ಟರ ಮಟ್ಟಿಗೆ ಇಳೆಯರಾಜ ಅನ್ನೋ ಹೆಸರು ಈ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿದೆ. ದಕ್ಷಿಣ ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಸಾಮಾನ್ಯ ಹುಡುಗ ತನ್ನ ಅಸಾಮಾನ್ಯ ಪ್ರತಿಭೆ, ಪರಿಶ್ರಮ ಮತ್ತು ಸಂಗೀತದ ಮೇಲಿನ ಅಪಾರ ಪ್ರೀತಿಯಿಂದ ಕೋಟ್ಯಾಂತರ ಜನರ ಹೃದಯವನ್ನು ಗೆದ್ದ ಕಥೆ ನಿಜಕ್ಕೂ ಅಮೋಘವೇ. ಸಾವಿರಾರು ಹಾಡುಗಳು, 100 ಚಿತ್ರಗಳು, ಅನೇಕ ಪ್ರಶಸ್ತಿಗಳು ಮತ್ತು ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಇವೆಲ್ಲವೂ ಅವರ ಸಾಧನೆಯ ಒಂದು ಸಣ್ಣ ಭಾಗವಷ್ಟೇ. ಬಡತನ, ಹೋರಾಟ, ಕನಸುಗಳು ಮತ್ತು ಅಸಾಧಾರಣ ಪರಿಶ್ರಮದಿಂದ ತುಂಬಿದ ಈ ಪಯಣ ಕೇವಲ ಒಬ್ಬ ಸಂಗೀತ ನಿರ್ದೇಶಕರ ಕಥೆಯಲ್ಲ, ಅದು ಒಂದು ಯುಗದ ಕಥೆ. ಬನ್ನಿ ಹಾಗಿದ್ರೆ ಭಾರತೀಯ ಸಂಗೀತ ಲೋಕದ ಚಕ್ರವರ್ತಿ ಇಳಯರಾಜ ಅವರ ಅದ್ಭುತ ಜೀವನಯಾನವನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, 1943 ಜೂನ್ 2ರಂದು ತಮಿಳುನಾಡಿನ ತೇನಿ ಜಿಲ್ಲೆಯ ಪನ್ನೈಪುರಂ ಎಂಬ ಪುಟ್ಟ ಗ್ರಾಮದಲ್ಲಿ ಇಳಯರಾಜ ಅವರ ಜನನವಾಗತ್ತೆ. ಅವರ ಮೂಲ ಹೆಸರು ಜ್ಞಾನ ದೇಶಿಕನ್. ತಂದೆ ಡೇನಿಯಲ್ ರಾಮಸ್ವಾಮಿ ಮತ್ತು ತಾಯಿ ಚಿನ್ನತಾಯಿ ಅಮ್ಮಾಳ್. ಅವರದು ಮಧ್ಯ ಕುಟುಂಬವಾದರೂ ಸಂಗೀತದ ವಾತಾವರಣ ಮನೆಯಲ್ಲಿ ಸಹಜವಾಗೇ ಇತ್ತು. ಬಾಲ್ಯದಿಂದಲೇ ಜನಪದ ಹಾಡುಗಳು, ಗ್ರಾಮೀಣ ಸಂಗೀತ ಮತ್ತು ಸಾಂಪ್ರದಾಯಿಕ ವಾದ್ಯಗಳ ಧ್ವನಿಗಳು ಅವರ ಮನಸ್ಸನ್ನು ಸೆಳೆದಿದ್ವು. ಗ್ರಾಮದಲ್ಲಿ ನಡೆಯುವ ಜಾತ್ರೆಗಳು, ಉತ್ಸವಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವರ ಸಂಗೀತಾಸಕ್ತಿಗೆ ಪೂರಕವಾದುವು. ಬಾಲ್ಯದ ದಿನಗಳಲ್ಲಿ ಶಾಲೆಗಿಂತಲೂ ಸಂಗೀತದತ್ತ ಹೆಚ್ಚು ಆಕರ್ಷಿತರಾಗಿದ್ದರು. ಆ ಸಮಯದಲ್ಲಿ ಯಾರಿಗೂ ಈ ಹುಡುಗ ಮುಂದೆ ಭಾರತದ ಸಂಗೀತ ಲೋಕವನ್ನೇ ಆಳುವನೆಂಬ ಕಲ್ಪನೆ ಇರಲಿಲ್ಲ. ಇಳಯರಾಜ ಅವರ ಅಣ್ಣಂದಿರಾದ ಪಾವಲರ್ ವರದರಾಜನ್ ಮತ್ತು ಗಂಗೈ ಅಮರನ್ ಕೂಡ ಸಂಗೀತ ಕ್ಷೇತ್ರದೊಂದಿಗೆ ನಂಟು ಹೊಂದಿದ್ರು. ಪಾವಲರ್ ವರದರಾಜನ್ ನಡೆಸುತ್ತಿದ್ದ ಸಂಗೀತ ತಂಡದೊಂದಿಗೆ ಇಳಯರಾಜ ಗ್ರಾಮದಿಂದ ಗ್ರಾಮಕ್ಕೆ ಸಂಚರಿಸಿ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ರು. ಆ ದಿನಗಳಲ್ಲಿ ಅವರು ಹಾರ್ಮೋನಿಯಂ, ಗಿಟಾರ್ ಸೇರಿದಂತೆ ಹಲವು ವಾದ್ಯಗಳನ್ನು ಕಲಿತುಕೊಳ್ತಾರೆ. ಕೇವಲ ಹಾಡುವುದಷ್ಟೇ ಅಲ್ಲ, ಸಂಗೀತವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವೂ ಅವರಲ್ಲಿ ಬೆಳೆದಿತ್ತು. ಈ ಹಂತದಲ್ಲಿ ಅವರು ಸಂಗೀತವೇ ತಮ್ಮ ಜೀವನದ ಗುರಿ ಎಂದು ನಿರ್ಧರಿಸಿದರು. ಹಳ್ಳಿಯಲ್ಲಿ ಪ್ರತಿಭೆ ಇದ್ದರೂ ಅವಕಾಶಗಳು ಸಿಗೋದಿಲ್ಲ ಎಂಬುದು ಇಳಯರಾಜ ಅವರಿಗೆ ತಿಳಿದಿತ್ತು. ಹೀಗಾಗಿ ಅವರು ಚೆನ್ನೈಗೆ ತೆರಳುತ್ತಾರೆ. ಚೆನ್ನೈಗೆ ಬಂದ ನಂತರ ಅವರ ಜೀವನ ಸುಲಭವಾಗಿರಲಿಲ್ಲ. ಕೆಲವೊಮ್ಮೆ ಊಟಕ್ಕೂ ಹಣವಿರದ ಪರಿಸ್ಥಿತಿ ಎದುರಾಯಿತು. ಸಂಗೀತ ನಿರ್ದೇಶಕರ ಸಹಾಯಕರಾಗಿ ಕೆಲಸ ಮಾಡ್ತಾ ಅನುಭವವನ್ನು ಗಳಿಸ್ತಾರೆ. ಈ ಅವಧಿಯಲ್ಲಿ ಪ್ರಸಿದ್ಧ ಸಂಗೀತ ಶಿಕ್ಷಕರಾದ ಧನರಾಜ್ ಮಾಸ್ಟರ್ ಅವರ ಬಳಿ ಪಾಶ್ಚಾತ್ಯ ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ. ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ನಿಂದ ಶಾಸ್ತ್ರೀಯ ಗಿಟಾರ್ ವಿಷಯದಲ್ಲಿ ಪ್ರಮಾಣ ಪತ್ರವನ್ನು ಪಡಿತಾರೆ. ಭಾರತೀಯ ಸಂಗೀತ ಮತ್ತು ಪಾಶ್ಚಾತ್ಯ ಸಂಗೀತ ಎರಡನ್ನೂ ಸಮಾನವಾಗಿ ಅರ್ಥ ಮಾಡಿಕೊಂಡಿದ್ದ ಕಾರಣ ಅವರ ಸಂಗೀತದಲ್ಲಿ ಒಂದು ವಿಶಿಷ್ಟ ಮಾಂತ್ರಿಕತೆ ಮೂಡಿತು. 1976ರಲ್ಲಿ ಬಿಡುಗಡೆಯಾದ ತಮಿಳು ಚಿತ್ರ ಅನ್ನಕ್ಕಿಳಿ ಅವರ ಬದುಕಿನ ಮಹತ್ವದ ತಿರುವಾಯಿತು. ಈ ಚಿತ್ರದ ಹಾಡುಗಳು ಬಿಡುಗಡೆಯಾದ ತಕ್ಷಣ ಜನಮನ ಗೆದ್ದುವು. ವಿಶೇಷವಾಗಿ ಗ್ರಾಮೀಣ ಸೊಗಡಿನ ಹಾಡುಗಳು ದೊಡ್ಡ ಮಟ್ಟದ ಯಶಸ್ಸು ಕಂಡುವು. ಅನ್ನಕ್ಕಿಳಿ ಚಿತ್ರದ ನಂತರ ಇಳಯರಾಜ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ತಮಿಳು ಚಿತ್ರರಂಗ ಮಾತ್ರವಲ್ಲದೆ ಕನ್ನಡ, ತೆಲುಗು, ಮಲಯಾಳಂ ಮತ್ತು ಹಿಂದಿ ಚಿತ್ರರಂಗಗಳಲ್ಲಿಯೂ ಅವರು ಬೇಡಿಕೆಯ ಸಂಗೀತ ನಿರ್ದೇಶಕರಾದರು. ಇಳಯರಾಜ ಕನ್ನಡ ಚಿತ್ರರಂಗಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಸಂಗೀತದ ಮೂಲಕ ಕನ್ನಡದ ಅನೇಕ ಚಿತ್ರಗಳು ಅಮರವಾಗಿವೆ. ಪ್ರೇಮ, ಭಾವನೆ, ವಿರಹ, ಭಕ್ತಿ, ಪ್ರಕೃತಿ ಹೀಗೆ ಯಾವ ವಿಷಯವನ್ನಾದರೂ ಅವರು ಸಂಗೀತದ ಮೂಲಕ ಜೀವಂತಗೊಳಿಸುತ್ತಿದ್ದರು. ಇಳಯರಾಜ ಅವರ ಸಂಗೀತದಲ್ಲಿ ಪ್ರಮುಖ ವಿಷಯವಾಗಿಸಿದ ಅಂಶಗಳೆಂದರೆ ಗ್ರಾಮೀಣ ಜನಪದ ಧ್ವನಿಗಳನ್ನು ಪಾಶ್ಚಾತ್ಯ ಆರ್ಕೆಸ್ಟ್ರಾದೊಂದಿಗೆ ಬೆರೆಸಿ ಹೊಸ ಶೈಲಿಯನ್ನು ಸೃಷ್ಟಿಸಿದರು. ಚಿತ್ರದ ದೃಶ್ಯಗಳಿಗೆ ಹಿನ್ನೆಲೆ ಸಂಗೀತ ನೀಡುವ ವಿಧಾನವನ್ನೇ ಬದಲಿಸಿದರು. ಅವರ ಸಂಗೀತ ಕೇಳಿದಾಗ ಪಾತ್ರಗಳ ಭಾವನೆಗಳು ಮತ್ತಷ್ಟು ಆಳವಾಗಿ ಪ್ರೇಕ್ಷಕರಿಗೆ ತಲುಪಿದವು.
ಅನೇಕ ನಿರ್ದೇಶಕರು ಹೇಳುವಂತೆ ಇಳೆಯರಾಜ ಕೆಲವೇ ನಿಮಿಷಗಳಲ್ಲಿ ಹಾಡಿನ ಸಂಪೂರ್ಣ ಸಂಯೋಜನೆಯನ್ನೇ ರೂಪಿಸುತ್ತಿದ್ದರಂತೆ. ಅವರು ಸಾವಿರಾರು ಹಾಡುಗಳಿಗೆ ಸಂಗೀತ ನೀಡಿದ್ದಾರೆ. ಪ್ರತಿಯೊಂದು ಹಾಡಿನಲ್ಲೂ ಹೊಸತನ ಕಂಡುಬರುತ್ತೆ. 1980 ಮತ್ತು 90ರ ದಶಕಗಳಲ್ಲಿ ಇಳೆಯರಾಜ ಅವರ ಪ್ರಭಾವ ಶಿಖರಕ್ಕೇರಿತ್ತು. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅವರಿಲ್ಲದೆ ಚಿತ್ರ ಮಾಡುವುದು ಅಸಾಧ್ಯ ಎನ್ನುವ ಮಟ್ಟಕ್ಕೆ ಅವರು ಬೆಳೆದು ನಿಂತಿದ್ರು. ಅವರ ಹಾಡುಗಳು ಬಿಡುಗಡೆಯಾಗುವುದೇ ಒಂದು ಹಬ್ಬವಾಗಿತ್ತು. ಕ್ಯಾಸೆಟ್ ಅಂಗಡಿಗಳ ಮುಂದೆ ಜನರು ಸಾಲುಗಟ್ಟಿ ನಿಲ್ತಿದ್ರು. ರೇಡಿಯೋಗಳಲ್ಲಿ ದಿನವಿಡೀ ಅವರ ಹಾಡುಗಳೇ ಪ್ರಸಾರವಾಗ್ತಿದ್ವು. ಇಳೆಯರಾಜ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ನೋಡಿದರೆ, ಇಳೆಯರಾಜ ಅವರ ಪತ್ನಿಯ ಹೆಸರು ಜೀವ. ಈ ದಂಪತಿಗೆ ಕಾರ್ತಿಕ್ ರಾಜ, ಯುವನ್ ಶಂಕರ್ ರಾಜ ಮತ್ತು ಭವತಾರಿಣಿ ಎಂಬ 3 ಮಕ್ಕಳಿದ್ದಾರೆ. 3 ಮಕ್ಕಳು ಕೂಡ ಸಂಗೀತ ಕ್ಷೇತ್ರದಲ್ಲೇ ತಮ್ಮದೇ ಆದ ಗುರುತನ್ನು ಮೂಡಿಸಿದ್ದಾರೆ. ವಿಶೇಷವಾಗಿ ಯುವನ್ ಶಂಕರ್ ರಾಜ ಇಂದಿನ ತಲೆಮಾರಿನ ಪ್ರಮುಖ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು. ಇಳೆಯರಾಜ ತಮ್ಮ ಕುಟುಂಬವನ್ನು ಬಹಳ ಪ್ರೀತಿಸ್ತಿದ್ರು, ಆದರೆ ಕೆಲಸದ ವಿಷಯದಲ್ಲಿ ಅತ್ಯಂತ ಶಿಸ್ತುಬದ್ಧರಾಗಿದ್ದರು. ಇಳೆಯರಾಜ ಅವರ ಜೀವನದಲ್ಲಿ ಆಧ್ಯಾತ್ಮಿಕತೆಗೆ ಮಹತ್ವದ ಸ್ಥಾನವಿದೆ. ಅವರು ರಮಣ ಮಹರ್ಷಿ ಮತ್ತು ಅನೇಕ ಆಧ್ಯಾತ್ಮಿಕ ಗುರುಗಳಿಂದ ಪ್ರೇರಿತರಾಗಿದ್ದಾರೆ. ಸಂಗೀತವನ್ನ ಕೇವಲ ವೃತ್ತಿ ಎಂದು ನೋಡಲಿಲ್ಲ, ಅದು ದೇವರ ಆರಾಧನೆ ಎಂಬ ಭಾವನೆಯಿಂದ ಕೆಲಸ ಮಾಡ್ತಾರೆ. ಈ ಕಾರಣದಿಂದಲೇ ಅವರ ಸಂಗೀತದಲ್ಲಿ ಒಂದು ಆಧ್ಯಾತ್ಮಿಕ ಅನುಭವ ಅಡಗಿದೆ ಎಂದು ಅನೇಕ ಅಭಿಮಾನಿಗಳು ನಂಬ್ತಾರೆ. ಇಳೆಯರಾಜ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಹಲವು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸಂದಿವೆ. ಅದರಲ್ಲಿ ಪದ್ಮಭೂಷಣ, ಪದ್ಮವಿಭೂಷಣ ಜೊತೆಗೆ ಅನೇಕ ರಾಜ್ಯ ಪ್ರಶಸ್ತಿಗಳು, ಅಂತಾರಾಷ್ಟ್ರೀಯ ಮಟ್ಟದ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಗುರುತಿಸಿ ಅವರನ್ನ ದೇಶದ ಶ್ರೇಷ್ಠ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಇಳೆಯರಾಜ ಪಾಶ್ಚಾತ್ಯ ಸಿಂಫನಿ ರಚಿಸಿದ ಮೊದಲ ಭಾರತೀಯ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು. ರಾಯಲ್ ಫಿಲ್ಹಾರ್ಮೋನಿಕ್ ಆರ್ಕೆಸ್ಟ್ರಾ ಜೊತೆ ಕೆಲಸ ಮಾಡಿದ ಸಾಧನೆ ಅವರ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಇದು ಭಾರತೀಯ ಸಂಗೀತದ ಗೌರವವನ್ನು ವಿಶ್ವಮಟ್ಟದಲ್ಲಿ ಹೆಚ್ಚಿಸಿತ್ತು. ಇಳೆಯರಾಜ ಮತ್ತು AR ರೆಹಮಾನ್ ಅವರ ಹೆಸರುಗಳನ್ನು ಹೋಲಿಕೆ ಮಾಡುವುದು ಸಾಮಾನ್ಯ, ಆದರೆ ಇಬ್ಬರು ವಿಭಿನ್ನ ಶೈಲಿಯ ಮಹಾನ್ ಸಂಗೀತಗಾರರು. ರೆಹಮಾನ್ ಹೊಸ ತಂತ್ರಜ್ಞಾನ ಮತ್ತು ಜಾಗತಿಕ ಶೈಲಿಯನ್ನು ಪರಿಚಯಿಸಿದರೆ, ಇಳೆಯರಾಜ ಭಾರತೀಯ ಆತ್ಮವನ್ನು ಪಾಶ್ಚಾತ್ಯ ಸಂಯೋಜನೆಯೊಂದಿಗೆ ಬೆರೆಸಿದ ಮಾಂತ್ರಿಕ. ಇಳೆಯರಾಜ ಅವರ ಅಸಾಧಾರಣ ಯಶಸ್ಸಿನ ಜೊತೆಗೆ ಕೆಲವು ವಿವಾದಗಳು ಅವರ ಬದುಕಿನಲ್ಲಿ ತಾಳೆ ಹಾಕಿಕೊಂಡವು. ಕೆಲವೊಮ್ಮೆ ಅವರ ನೇರ ಮಾತುಗಳು ಮತ್ತು ಕಟ್ಟುನಿಟ್ಟಿನ ವ್ಯಕ್ತಿತ್ವ ಸುದ್ದಿಯಾಗಿದ್ವು. ಆದರೆ ಸಂಗೀತ ಕ್ಷೇತ್ರದಲ್ಲಿ ಅವರ ಪ್ರತಿಭೆಯನ್ನ ಯಾರೂ ಪ್ರಶ್ನಿಸಲು ಸಾಧ್ಯವಾಗಲಿಲ್ಲ. ಇಳೆಯರಾಜ ಅವರ ಕುಟುಂಬಕ್ಕೆ ದೊಡ್ಡ ಆಘಾತವಾಗಿದ್ದು ಪುತ್ರಿ ಭವತಾರಿಣಿಯ ಅಗಲಿಕೆ. ಈ ಘಟನೆ ಕುಟುಂಬಕ್ಕೆ ಭರಿಸಲಾರದ ನೋವನ್ನುಂಟು ಮಾಡಿತು. ಆದರೂ ಇಳೆಯರಾಜ ಸಂಗೀತದ ಮೂಲಕವೇ ತಮ್ಮ ಜೀವನ ಯಾನವನ್ನು ಮುಂದುವರೆಸಿದರು. ಇಂದು ಇಳೆಯರಾಜ ಕೇವಲ ಒಬ್ಬ ಸಂಗೀತ ನಿರ್ದೇಶಕರಲ್ಲ, ಅವರ ಹಾಡುಗಳನ್ನು ಕೇಳುತ್ತಾ ಬೆಳೆದ ಹಲವು ತಲೆಮಾರುಗಳಿವೆ. ಪ್ರೀತಿ, ವಿರಹ, ಸಂತೋಷ, ದುಃಖ, ಭಕ್ತಿ, ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಅವರು ಒಂದೊಂದು ಹಾಡನ್ನು ಹೀಗೆ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಅವರು ಒಂದೊಂದು ಹಾಡು ನೀಡಿದ್ದಾರೆ. ಪನ್ನೈಪುರಂ ಎಂಬ ಪುಟ್ಟ ಹಳ್ಳಿಯಿಂದ ಹೊರಟ ಒಂದು ಹುಡುಗ ತನ್ನ ಕನಸುಗಳ ಬೆನ್ನತ್ತಿ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ ಕಥೆಯೇ ಅಮೋಘ ಮತ್ತು ಅತ್ಯದ್ಭುತ. ಬಡತನವಿತ್ತು, ಹೋರಾಟವಿತ್ತು, ನಿರಾಶೆಗಳಿದ್ವು, ಆದರೆ ಸಂಗೀತದ ಮೇಲಿನ ಅವರ ನಂಬಿಕೆ ಎಂದಿಗೂ ಕುಂದಲಿಲ್ಲ. ಇಂದು ಕೂಡ ಅವರ ಹಾಡುಗಳು ಹೊಸದಾಗಿ ಕೇಳಿಸ್ತಾವೆ. ಅವರ ಸಂಗೀತ ಕಾಲವನ್ನು ಮೀರಿ ಬದುಕ್ತಿದೆ. ಇಳೆಯರಾಜ ಎಂಬ ಹೆಸರು ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ, ಅದು ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ಒಂದು ಅಮರ ಅಧ್ಯಾಯ. ಹಾಡುಗಳು ಮರೆಯಾಗಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ಇಳೆಯರಾಜ ಅವರ ಸಂಗೀತದ ಮಾಯೆ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಇವಿಷ್ಟು ಇಳೆಯರಾಜ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.